ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಯುವಶಕ್ತಿ ವೈಭವದ ಅನಾವರಣಕ್ಕೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಧುನಿಕ ಯುಗದ ಸವಾಲುಗಳಿಗೆ ಯುವ ಸಮುದಾಯವನ್ನ ಸನ್ನದ್ಧಗೊಳಿಸುವ ಹಲವು ಮಹತ್ವದ ಉಪಕ್ರಮಗಳನ್ನು ಘೋಷಿಸಿದ್ರು. ಅಭಿವೃದ್ಧಿ ವಿಚಾರಗಳ ಜೊತೆಯಲ್ಲೇ ಉದ್ಯೋಗ ಸೃಷ್ಟಿ ಸೇರಿದಂತೆ ಯುವ ಶಕ್ತಿಯನ್ನ ಕೇಂದ್ರೀಕರಿಸಿ ಹಲವು ಸಂಕಲ್ಪಗಳನ್ನು ತೊಟ್ಟರು. ಈ ಕುರಿತ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ಓದಿ. 5 ಹುಲಿಗಳಿಗೆ ವಿಷವಿಕ್ಕಿ ಕೊಂದ ಪ್ರಕರಣ ಮಾಸುವ ಮೊದಲೇ ಚಾಮರಾಜನಗರ ಜಿಲ್ಲೆ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಗುಂಡಿನ ಸದ್ದು ಮೊಳಗಿದೆ. ಅರಣ್ಯ ರಕ್ಷಕರ ಗುಂಡೇಟಿಗೆ 3 ಬೇಟೆಗಾರರು ಮೃತಪಟ್ಟ ಘಟನೆ ಶನಿವಾರ ಹನೂರು ತಾಲೂಕಿನ ಅರಣ್ಯದಲ್ಲಿ ಸಂಭವಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಜಿಗಣಿಯಲ್ಲಿ ಸೆರೆ ಸಿಕ್ಕಿರುವ ಪಶ್ಚಿಮ ಬಂಗಾಳದ ಶಂಕಿತ ಉಗ್ರ ಅಸಾಪುಲ್ ಮಲ್ಲಿಕ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಹೆಬ್ಬಗೋಡಿ ಠಾಣೆ ಪೊಲೀಸರು ಹೆಚ್ಚಿನ ತನಿಖೆಗಾಗಿ 10 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ದ್ವೀಪ ಸಮೂಹಗಳ ರಾಷ್ಟ್ರ ಇಂಡೋನೇಷ್ಯಾದ ಫ್ರೋಸ್ ದ್ವೀಪದಲ್ಲಿ ಶನಿವಾರ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಕನಿಷ್ಠ 47 ಜನರು ಬಲಿಯಾಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅಮೆರಿಕವು ಅಫ್ಘಾನಿಸ್ತಾನದಿಂದ ತನ್ನ ಸೇನೆಯನ್ನ ಹಿಂಪಡೆದು 5 ವರ್ಷಗಳು ಕಳೆದಿದ್ದರೂ ತಾಲಿಬಾನ್ ಆಡಳಿತ ಇನ್ನೂ ಮುಂದುವರೆದಿದೆ. ದೇಶದಲ್ಲಿ ಹಿಂದಿನ ದಿನಗಳಿಗೆ ಹೋಲಿಸಿದ್ರೆ ಶಾಂತಿ ನೆಲೆಸಿದೆಯಾದರೂ ಇದು ಕಠಿಣ ಮತ್ತು ದಮನಕಾರಿ ವ್ಯವಸ್ಥೆಯಾಗಿದೆ. ಈ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ಭಾರತದಲ್ಲಿ ಈಗ ಜನರು ಕಾಫಿಯನ್ನ ಮಾತ್ರವಲ್ಲ ಗುಣಮಟ್ಟದ ಕಾಫಿಯನ್ನ ಹುಡುಕುತ್ತಿದ್ದಾರೆ. ಸ್ಪೆಷಾಲಿಟಿ ಕಾಫಿ ಎಂದರೆ ಆಯ್ದ ಬೀಜಗಳಿಂದ ತಯಾರಿಸಿದ ಪ್ರೀಮಿಯಂ ಕಾಫಿ. ಅದರ ರುಚಿ, ಗುಣಮಟ್ಟ ಮತ್ತು ತಯಾರಿಸುವ ವಿಧಾನದಿಂದ ಗುರುತಿಸಲಾಗುತ್ತೆ. ಈ ಕುರಿತಾದ ವಿಶೇಷಕ್ಕೆ ವಿಜಯ ವಿಹಾರ ನೋಡಿ. ಟಾಟಾ ಸನ್ಸ್ ಅಧ್ಯಕ್ಷ ಹುದ್ದೆಗೆ 3ನೇ ಬಾರಿಗೆ ಸ್ಪರ್ಧಿಸುವುದಿಲ್ಲ ಎಂದು ಎನ್ ಚಂದ್ರಶೇಖರನ್ ಪ್ರಕಟಿಸಿದ ಬೆನ್ನಲ್ಲೇ ಟಾಟಾ ಸಮೂಹವನ್ನ ಮುನ್ನಡೆಸುವ ನೂತನ ನಾಯಕ ಯಾರು ಎಂಬ ಚರ್ಚೆ ತೀವ್ರಗೊಂಡಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಅರುಣಾಚಲ ಪ್ರದೇಶದಲ್ಲಿ ಶುಕ್ರವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಂಭವಿಸಿದ ಹಠಾತ್ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ 2 ಮನೆಗಳು ಕೊಚ್ಚಿ ಹೋಗಿದ್ದು ಕನಿಷ್ಠ 4 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸಿಡಿಸಿದ ಅವಳಿ ಗೋಲಿನ ಬಲದಿಂದ ಭಾರತ ತಂಡ ಎ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಶುಭಾರಂಭ ಕಂಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಬರೋಬ್ಬರಿ 20 ತಿಂಗಳುಗಳ ನಂತರ ಟೆಸ್ಟ್ ತಂಡಕ್ಕೆ ಪುನರಾಗಮನ ಕಂಡ ಕರ್ನಾಟಕ ತಂಡದ ನಾಯಕ ಹಾಗೂ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಚೊಚ್ಚಲ ಅಂತಾರಾಷ್ಟ್ರೀಯ ಶತಕದ ನೆರವಿನಿಂದ ಭಾರತ ತಂಡ ಆತಿಥೇಯ ಶ್ರೀಲಂಕಾ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭರ್ಜರಿ ಆರಂಭ ಕಂಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಬಘೀರ ಚಿತ್ರದ ಬಳಿಕ ನಟ ಶ್ರೀಮುರಳಿ ಸದ್ಯ 2 ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಪುನೀತ್ ರುದ್ರನಾಗ್ ಆಕ್ಷನ್ ಕಟ್ ಹೇಳುತ್ತಿರುವ ಉಗ್ರಾಯುಧಂ ಮತ್ತು ಹಾಲೇಶ್ ಕೋಗುಂಡಿ ನಿರ್ದೇಶಿಸುತ್ತಿರುವ ಪರಾಕ್. ಉಗ್ರಾಯುಧಂನಲ್ಲಿ ಐತಿಹಾಸಿಕ ಪಾತ್ರಗಳ ಸುತ್ತ ನಡೆಯುವ ಕಾಲ್ಪನಿಕ ಕಥೆಯಾಗಿದ್ದು ಕಾಂತಾರ ಖ್ಯಾತಿಯ ಸಪ್ತಮಿಗೌಡ ನಾಯಕಿಯಾಗಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.